ತಮಿಳುನಾಡಿನಲ್ಲಿ ಸರ್ಕಾರ ಬದಲಾಗುವ ಸಾಧ್ಯತೆಗಳ ಕಡೆ ತೋರಿಸ್ತಾ ಇದ್ದಾವೆ ಚುನಾವಣಾ ಪೂರ್ವ ಸಮೀಕ್ಷೆಗಳು. ಡಿಎಂಕೆ ಸರ್ಕಾರ ಹೋಗಿ ಎನ್ಡಿಎ ಸರ್ಕಾರ ಬರೋದು ಖಚಿತವಾ? ಡಿಎಂಕೆ ಮೈತ್ರಿಕೂಟ 102ರಿಂದ 115, ಎನ್ಡಿಎ 107ರಿಂದ 120, ಟಿವಿಕೆ 5ರಿಂದ 12, ಇತರೆ 1ರಿಂದ 6. ಮ್ಯಾಟ್ರಿಕ್ಸ್ನ ಸಮೀಕ್ಷೆ ಇದು. ಮ್ಯಾಜಿಕ್ ನಂಬರ್ 118. ಈ ಸರ್ವೆಯ ಮೀನ್ ನಂಬರ್ ಅನ್ನು ತಗೊಂಡ್ರೆ ತಮಿಳುನಾಡಿನಲ್ಲಿ ಹಂಗ್ ಅಸೆಂಬ್ಲಿ ಆಗತ್ತೆ. ಎಐಎಡಿಎಂಕೆ ನೇತೃತ್ವದ ಎನ್ಡಿಎ ಸಿಂಗಲ್ ಲಾರ್ಜೆಸ್ಟ್ ಅಲಯನ್ಸ್ ಆಗತ್ತೆ ಮೀನ್ ನಂಬರ್ಸ್ ತಗೊಂಡ್ರೆ. ಈ ಸರ್ವೆಯ ಪ್ರಕಾರದ ಬೆಸ್ಟ್ ಪರ್ಫಾರ್ಮೆನ್ಸ್ ಅವರು ಮಾಡಿದ್ರೆ ಅಧಿಕಾರಕ್ಕೆ ಬರ್ತಾರೆ. ಬೇರೆ ಬೇರೆ ಸಮೀಕ್ಷೆಗಳು ಏನು ಹೇಳ್ತಿದ್ದಾವೆ ನೋಡಿ ತಮಿಳುನಾಡಿನಲ್ಲಿ. ಮ್ಯಾಟ್ರಿಕ್ಸ್ ಸಂಖ್ಯೆಯನ್ನು ನಾನು ಹೇಳಿದೆ. ಡಿಎಂಕೆ ನೇತೃತ್ವದ ಮೈತ್ರಿಕೂಟ 102ರಿಂದ 115 ಮ್ಯಾಟ್ರಿಕ್ಸ್ ಪ್ರಕಾರ. ಎಬಿಪಿ ನ್ಯೂಸ್ ಪ್ರಕಾರ 104ರಿಂದ 114, ಸಿಎನ್ಎನ್ ಪ್ರಕಾರ 90ರಿಂದ 100. ಮ್ಯಾಟ್ರಿಕ್ಸ್ ಪ್ರಕಾರ ಎನ್ಡಿಎ, ಬಿಜೆಪಿ, ಎಐಎಡಿಎಂಕೆ ಮತ್ತು ಇತರ ಪಕ್ಷಗಳನ್ನೊಳಗೊಂಡ ಎನ್ಡಿಎ 107ರಿಂದ 120 ಮ್ಯಾಟ್ರಿಕ್ಸ್ ಪ್ರಕಾರ ಸರಳ ಬಹುಮತದ ಸಾಧ್ಯತೆ ಇದೆ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ರೆ. ಎಬಿಪಿ ನ್ಯೂಸ್ ಪ್ರಕಾರ ಎನ್ಡಿಎ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇನ್ನೂ ಹೆಚ್ಚು, 127ರ ತನಕ ಗೆಲ್ಲಬಹುದು. ಸಿಎನ್ಎನ್ ಪ್ರಕಾರ ಎನ್ಡಿಎ ಅಧಿಕಾರಕ್ಕೆ ಬರೋದು ಖಚಿತ. ಚಿತ್ರನಟ ವಿಜಯ್ರ ಟಿವಿಕೆ ತಮಿಳುನಾಡಿನ ಪಾಲಿಗೆ ಹೊಸ ಫಿನಾಮಿನಾ. ಮ್ಯಾಕ್ಸಿಮಮ್ 12ರ ತನಕ ಗೆಲ್ಲಬಹುದು ಈ ಸರ್ವೆಗಳನ್ನು ನಂಬೋದಾದ್ರೆ. ನೂರ 18 ಮ್ಯಾಜಿಕ್ ನಂಬರ್ ತಮಿಳುನಾಡಿನಲ್ಲಿ. ಕಳೆದ ಸಲ ಡಿಎಂಕೆ ನೇತೃತ್ವದ ಮೈತ್ರಿಕೂಟ 133 ಕ್ಷೇತ್ರಗಳ ಡಿಎಂಕೆ ಏಕಾಂಗಿಯಾಗಿ 133 ಗೆದ್ದಿತ್ತು. ಮೈತ್ರಿಕೂಟ ಒಟ್ಟಾರೆಯಾಗಿ 159 ಗೆದ್ದಿತ್ತು. ಎನ್ಡಿಎ ಅದರಲ್ಲಿ ಎಐಎಡಿಎಂಕೆ ಮಾತ್ರ ಗೆದ್ದದ್ದು 66 ಕ್ಷೇತ್ರಗಳನ್ನು. 2021ರ ಫಲಿತಾಂಶ ನೋಡ್ತಾ ಇದ್ದೀರಿ. ಬಿಜೆಪಿ ಯಾವುದೇ ಸ್ಥಾನ ಗೆದ್ದಿರಲಿಲ್ಲ. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ತಮಿಳುನಾಡು ಎಐಎಡಿಎಂಕೆ ಬಿಜೆಪಿಯ ಮರುಮೈತ್ರಿ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲದದ್ದು ಮತ್ತೆ ವಿಧಾನಸಭಾ ಚುನಾವಣೆಗೆ ಬಂದಿದೆ. ಅದರ ಲಾಭ ಆಗೋಂಗೆ ಕಾಣಿಸ್ತಾ ಇದೆ ಸರ್ವೆಗಳನ್ನು ನಂಬೋದಾದರೆ. ಅಜಿತ್, ಒಂದು ರೀತಿಯ ಇನಿಷಿಯಲ್ ಹಿಕಪ್ಸ್ಗಳ ನಂತರ ಸರ್ವೆಗಳು ತೋರಿಸ್ತಾ ಇರುವ ಪ್ರಕಾರ ಎಐಎಡಿಎಂಕೆಗೆ ಒಂದು ಎಡ್ಜ್ ಚುನಾವಣೆಯಲ್ಲಿ ನಿಧಾನವಾಗಿ ಸಿಗ್ತಾ ಇದೆ. ಅನೇಕ ವಿಷಯಗಳಿವೆ ಅದರಲ್ಲಿ. ಡೆಟ್ ಟ್ರ್ಯಾಪ್ ಇರಬಹುದು, ಆ್ಯಂಟಿ ಇನ್ಕಂಬನ್ಸಿ ಇರಬಹುದು, ಲೋಕಲ್ ಡಿಎಂಕೆಯ ಶಾಸಕರ ವಿರುದ್ಧದ ಆ್ಯಂಟಿ ಇನ್ಕಂಬನ್ಸಿ ದೊಡ್ಡ ಪ್ರಮಾಣದಲ್ಲಿ ಏಟ್ ಮಾಡ್ಬೋದು ಡಿಎಂಕೆಗೆ ಅಂತಕ್ಕಂಥದ್ದನ್ನು ಸರ್ವೆ ರಿಪೋರ್ಟ್ಸ್ಗಳು ಹೇಳ್ತಾ ಇವೆ. ಅಂದರೆ MK ಸ್ಟಾಲಿನ್ ಲೀಡರ್ಶಿಪ್ ಸ್ಟ್ರಾಂಗ್ ಆಗಿದ್ದರೂ ಕೂಡ ಕೆಳಗಡೆ ಆ ರೀತಿಯಾಗಿರ್ತಕ್ಕಂಥ ಒಂದು ಚೇಂಜ್ ನಡೀಬಹುದು. ಆ್ಯಂಟಿ ಇನ್ಕಂಬನ್ಸಿ ಲೋಕಲಿ ಭಾಳ ಹರ್ಟ್ ಮಾಡ್ತಿದೆ ಅಂತಕ್ಕಂಥದ್ದು. ತಮಿಳುನಾಡಿನ ಇತಿಹಾಸವನ್ನು ನೋಡಿದರೆ 78ರಲ್ಲಿ ಒಂದು ಸಲ MG ರಾಮಚಂದ್ರನ್, 2016ರಲ್ಲಿ ಜಯಲಲಿತಾ 2ನೇ ಬಾರಿ ಅಧಿಕಾರ ಹಿಡಿದದ್ದು ಬಿಟ್ಟರೆ ಕರುಣಾನಿಧಿಗೂ ಕೂಡ ಇದು ಸಾಧ್ಯ ಆಗಿಲ್ಲ. ಅದೇ ಡಿಎಂಕೆಗೆ ಸಾಧ್ಯ ಆಗತ್ತೆ. ಯಾಕಂದರೆ ಡಿಎಂಕೆ ಕೂಡ ಕಾಂಗ್ರೆಸ್ಗೊಂದು 28 ಸೀಟ್ ಕೊಟ್ಟಿದೆ. 10 ಸೀಟನ್ನು ಪ್ರೇಮಲತಾ ಏನು DMDK ಪಕ್ಷ ಇದೆ ಆ ಪಕ್ಷಕ್ಕೆ ಸ್ಟಾಲಿನ್ 10 ಸೀಟ್ ಕೊಟ್ಟಿದ್ದಾರೆ.
ಅದರ ಬಗ್ಗೆ ವ್ಯಾಪಕವಾಗಿರ್ತಕ್ಕಂಥ ಒಂದು ಆಕ್ರೋಶ ಕಾಂಗ್ರೆಸ್ನಲ್ಲೂ ಇದೆ, ಎಡಪಕ್ಷಗಳಲ್ಲೂ ಇದೆ. ಕೊನೆಯ ಕ್ಷಣದಲ್ಲಿ DMDKಗೆ ಯಾಕೆ ಕರ್ಕೊಂಡು ಬಂದ್ರಿ? ವಿಜಯಕಾಂತ್ ತೀರ್ಕೊಂಡ ನಂತರ ಅವರ ಪತ್ನಿಯನ್ನು DMK ಫೋಲ್ಡಿಗೆ ಕರ್ಕೊಂಡು ಬಂದರು, ಅಲಯನ್ಸ್ ಪಾರ್ಟ್ನರ್ ಮಾಡಿಕೊಂಡ್ರು, 10 ಸೀಟ್ ಕೊಟ್ಟರು ಅಂತಕ್ಕಂಥದ್ದು DMKಯಲ್ಲೂ ಕೂಡ ಒಂದು ಅಸಮಾಧಾನಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಮತ್ತು ಎಡಪಕ್ಷಗಳಲ್ಲೂ ಕೂಡ ಅಸಮಾಧಾನ ಎದ್ದು ಕಾಣ್ತಿದೆ. ವೋಕಲ್ ಆಗಿರ್ತಕ್ಕಂಥ ಕ್ರಿಟಿಕ್ಸ್ ಇದ್ದಾರೆ. ಇನ್ನು AIADMK ಕಡೆ ಬಂದರೆ ಕೊನೆಯ ಕ್ಷಣದಲ್ಲಿ ವಿಜಯ್ ನಿಲ್ತಾ ಇರ್ತಕ್ಕಂಥದ್ದು ಅಜಿತ್. ಬೇರೆ ರಾಜ್ಯಗಳಲ್ಲಿ ಈಗ ವಿಜಯ್ ಅಂತ ಈಗ ರಾಜಕಾರಣಿ ಕರ್ನಾಟಕದಲ್ಲಿ ಪ್ರಜಾಕೀಯ ಉಪೇಂದ್ರ ಮಾಡಿದರು. ನಾವು ಡೈನಿಂಗ್ ಹಾಲ್ಗಳಲ್ಲಿ ಟಿವಿಯಲ್ಲಿ ನೋಡಿದ್ವಿ ಹೊರತು ಆಕ್ಚುಲ್ ಆನ್ ಗ್ರೌಂಡ್ ಉಪೇಂದ್ರ ಎಫೆಕ್ಟ್ ಏನು ಕಾಣಲಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಆ ರೀತಿ ಒಂದು ಬೇರೆ ರೀತಿಯ ಪಾಲಿಟಿಕ್ಸ್ ಮಾಡ್ತೀನಿ ಅಂತ ಅವ್ರು ಹೊರಟರು. ಅಂದ್ರೆ ನಾನು ಉಪೇಂದ್ರ ಅವರ ಹೆಸರು ತೆಗೆದುಕೊಳ್ತಾ ಇದ್ದೀನಿ. ಉಳಿದ ದೊಡ್ಡ ನಟ ರಾಜಕಾರಣಕ್ಕೆ ಬಂದರೂ ಒಂದು ಸೀಟಲ್ಲಿ ಇಫೆಕ್ಟ್ ಮಾಡ್ಬೋದೇ ಹೊರತು ಇಡೀ ಸ್ಟೇಟಲ್ಲಿ ಇಫೆಕ್ಟ್ ಮಾಡುವಂಥ ಸ್ಥಿತಿ ಕರ್ನಾಟಕದಲ್ಲಿ ಇರಲ್ಲ. ಬಟ್ ತಮಿಳ್ನಾಡಿನಲ್ಲಿ ಹಾಗಲ್ಲ. ಹಿಂದೆ MG ರಾಮಚಂದ್ರನ್, ಜಯಲಲಿತಾ, ಕರುಣಾನಿಧಿ ಇವರೆಲ್ಲ ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಂದ ಹಿಂದೆ ಬಂದವರು. ವಿಜಯಕಾಂತ್ ಕೂಡ ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಂದ ಬಂದವರು. ಹೀಗಾಗಿ ವಿಜಯ್ ದೊಡ್ಡ ಪ್ರಮಾಣದಲ್ಲಿ ಕ್ರೌಡ್ಸ್ಗಳನ್ನು ಸೆಳೀತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಜನರು ಅವರ ಪ್ರಚಾರ ಸಭೆಗೆ ಬರ್ತಾ ಇದ್ದಾರೆ. ವಿಜಯರನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೋ, ವೋಟ್ ಹಾಕ್ತಾರೋ, ಇದು ಅಂತಿಮವಾಗಿ ಮೇನ್ ಹಾಕಕ್ಕೆ ಗೊತ್ತಾಗತ್ತೆ. ಬಟ್ ಸರ್ವೆಗಳು ಹೇಳ್ತಾ ಇವೆ ವಿಜಯ್ ಏನೇ ಇದ್ರೂ ಕೂಡ ದ್ರವಿಡ ಪಕ್ಷಗಳ ವೋಟ್ಗಳನ್ನು ಸೆಳೀತಾ ಇದ್ದಾರೆ. ಅದು DMK ಇಂದ ಈಗ ನ್ಯಾಚುರಲಿ ಆಂಟಿ ಇನ್ಕಂಬನ್ಸಿ ಇದ್ದಾಗ DMKಯ ಮತದಾರ ಬೇರೆ ಕಡೆ ಆಪ್ಷನ್ ನೋಡಿದರೆ ವಿಜಯ್ ಕಾಣ್ತಾರೆ. ಅವರೇನು AIADMK ಕಡೆ ಹೋಗೋರಲ್ಲ. ಕರೆಕ್ಟ್. ಯಾಕಂದರೆ AIADMK DMK ಫೈಟ್ ಹೊಸದಲ್ಲ, ಅದೊಂದು 70 ವರ್ಷಗಳಿಂದ ಇದ್ದೇ ಇದೆ ಅಲ್ವಾ. MG ರಾಮಚಂದ್ರನ್ ಪ್ರತ್ಯೇಕ ಆದ ನಂತರ ಹೆಚ್ಚು ಕಡಿಮೆ DMK ಮತ್ತು AIADMKಗಳ ಪ್ರತ್ಯೇಕ ವೋಟ್ ಬ್ಯಾಂಕ್ ಇದ್ದೇ ಇವೆ. ಹೀಗಾಗಿ ವಿಜಯ್ ಒಂದು ಹೊಸ ಆಪ್ಷನ್ ರೂಪದಲ್ಲಿ DMK ಮತದಾರರಿಗೆ ಕಂಡ್ರೆ DMK ಆಂಟಿ ಇನ್ಕಂಬನ್ಸಿಯ ಹೊಡೆತ ದೊಡ್ಡ ಪ್ರಮಾಣದಲ್ಲಿ ಅನುಭವಿಸಿದ್ರೆ ಅದರ ಲಾಭ AIADMKಗೆ ಆಗಬಹುದು ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ಹಾಗೆ ನೋಡಿದರೆ AIADMK ಬಳಿ ಜಯಲಲಿತಾ ತರಹದ, ಹಿಂದೆ MG ರಾಮಚಂದ್ರನ್ ನಂತರ ಜಯಲಲಿತಾ ತರಹದ ಒಂದು ಚರಿಷ್ಮೆಟಿಕ್ ಲೀಡರ್ಶಿಪ್ ಇಲ್ಲ. ಬಟ್ DMKಯ ಆಡಳಿತದ ಶೈಲಿ, ಆಂಟಿ ಇನ್ಕಂಬನ್ಸಿ, ಫ್ಯಾಮಿಲಿ ಪಾಲಿಟಿಕ್ಸ್ ಇದು ಪ್ರತಿ 5 ವರ್ಷಕ್ಕೊಮ್ಮೆ ಚರ್ನಿಂಗಿಗೆ ಕಾರಣ ಆಗುತ್ತೆ. ಆ ಕಾರಣದಿಂದ AIADMKಗೆ ಒಂದು ಸಹಜ ಲಾಭ ದೊರೆಯಬಹುದು ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ದೊಡ್ಡ ಪ್ರಮಾಣದಲ್ಲಿ ಏನು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಅಂದರೆ DMK ಸೋಲುತ್ತೆ, AIADMK ಗೆಲ್ಲುತ್ತೆ ಅಂತಕ್ಕಂಥದ್ದು ನಡೆಯದೇ ಹೋದರೂ ಕೂಡ ಒಂದು ಸ್ಮಾಲ್ ಎಡ್ಜ್ ಚುನಾವಣೆಯ ದಿನಾಂಕಗಳು ಘೋಷಣೆ ಆದ ನಂತರ AIADMKಗೆ ಆ ಒಂದು ಎಡ್ಜ್ ದೊರೀತಾ ಇದೆ ಅನ್ನೋದನ್ನು ಸರ್ವೆಗಳು ಹೇಳ್ತಾ ಇವೆ. ಕ್ವಿಕ್ಲಿ ಅಣ್ಣಾಮಲೈ ಅಂದರೆ ನೇರವಾಗಿ ಈ ಸರ್ವೆಗಳಿಗೆ ಸಂಬಂಧಿಸಿದಲ್ಲ, ಅಣ್ಣಾಮಲೈ ಭವಿಷ್ಯ ಏನನ್ಸುತ್ತೆ ನಿಮಗೆ? ಅಜಿತ್, ನನಗನ್ಸುತ್ತೆ ನೋಡಿ, ಅಣ್ಣಾಮಲೈರನ್ನು BJP ಹೈಕಮಾಂಡ್ ರಾಷ್ಟ್ರೀಯ ರಾಜಕಾರಣಕ್ಕೆ ಕರ್ಕೊಂಡು ಬಂದು ಯಾಕಂದರೆ ಒಂದು ರೀತಿಯಲ್ಲಿ ಅವರನ್ನು ದಕ್ಷಿಣದಿಂದ ಒಂದು ಸ್ಟಾರ್ನ ರೀತಿಯಲ್ಲಿ BJPಯಲ್ಲಿ 2024ರಲ್ಲಿ ನೋಡಿ. ಹೌದು. ಈ ಚುನಾವಣೆ ಏನೇ ಫಲಿತಾಂಶ ಬಂದರೂ ಕೂಡ ಅಣ್ಣಾಮಲೈರನ್ನು ರಾಷ್ಟ್ರೀಯ BJP ಬಳಸ್ಕೊಳ್ಳುತ್ತಾ ಇಲ್ವಾ ಅಂತಕ್ಕಂಥದ್ರ ಮೇಲೆ ಅವರ ರಾಜಕೀಯ ಭವಿಷ್ಯ ನಿರ್ಭರವಾಗಿದೆ. ನೋ ಡೌಟ್ ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಜನಪ್ರಿಯತೆ ಇದೆ, ಅವರನ್ನು ಇಷ್ಟಪಡುವಂಥ ಒಂದು ದೊಡ್ಡ ಯುವ ಸಮುದಾಯ ಇದೆ. ಆದರೆ ರಾಷ್ಟ್ರೀಯ BJP ಜೊತೆ ಅವರ ಸಂಬಂಧಗಳು ಮುಂದಿನ ದಿನಗಳಲ್ಲಿ ಹೇಗಿರಲಿವೆ? ಯಾಕಂದರೆ ಅವರು ದಟ್ ಡಿಸೈಡ್ಸ್. ಪೊಲೀಸ್ ಸೇವೆಯನ್ನೇ ಬಿಟ್ಟು ಬಂದವರು. ಹೌದು. ಇನ್ನು ರಾಜಕಾರಣದಲ್ಲಿ ಆ ರೀತಿ ಹುಜುರಿ ಮಾಡ್ತಾರಾ ನೋಡಿ. ಎಸ್, ಇನ್ನೊಂದು ಪವರ್ ಬ್ರೇಕ್, ಒಂದೇ ಒಂದು ನಿಮಿಷದ ಬ್ರೇಕ್ ನಂತರ ಅಸ್ಸಾಮನ್ನು ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.